ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣಾ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡುವಂತ ಕೆಲಸಗಳು ಕೂಡ ಆಗ್ತಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಮತ ಎಣಿಕೆಗೆ ಭಾರೀ ಭದ್ರತೆಯನ್ನ ಒದಗಿಸಲಾಗ್ತಾ ಇರೋದು. 2 ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ನಾಳೆ ಗೊತ್ತಾಗಲಿದೆ. 2 ಕ್ಷೇತ್ರವನ್ನ ಗೆಲ್ಲೋದ್ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಶುರುವಾಗುತ್ತೆ. ಮತ ಎಣಿಕೆ ಸಿಬ್ಬಂದಿಗೆ ಅಂತಿಮ ಹಂತದ ತರಬೇತಿಯನ್ನ ನೀಡಲಾಗಿದೆ. ಒಟ್ಟು 3 ಲೇಯರ್ನಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇರುವಂತದ್ದು. ಸಿಆರ್ಪಿಎಫ್ ಪೊಲೀಸರು ಇರ್ತಾರೆ, ಎಲ್ಲರೂ ಕೂಡ ಭದ್ರತೆಯನ್ನು ಒದಗಿಸಲಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. 2 ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ನಾಳೆ ಗೊತ್ತಾಗುತ್ತೆ. 2 ಕ್ಷೇತ್ರದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತೆಯನ್ನು ಹೆಚ್ಚಳಗೊಳಿಸಲಾಗಿದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ದಾವಣಗೆರೆಯಲ್ಲೂ ಸಕಲ ರೀತಿಯ ಸಿದ್ಧತೆಯಾಗಿದೆ. ಆಯ್ತಾ, ಬಾಗಲಕೋಟೆಯಲ್ಲೂ ಕೂಡ ಸಕಲ ರೀತಿಯ ಸಿದ್ಧತೆ ಆಗಿರೋದು. ಅಬ್ಬರದ ಪ್ರಚಾರವನ್ನು ನಾಯಕರುಗಳು ಮಾಡಿದ್ರು. ಆಯಾಯ ಕ್ಷೇತ್ರವನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಸ್ ವೆಲ್ ಆಸ್ ಬಿಜೆಪಿ ಎಲ್ಲಾ ರೀತಿಯ ರಣತಂತ್ರಗಳನ್ನ ಹೂಡಿದ್ರು. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾಳೆ ಮತ ಎಣಿಕೆ ಸಿಬ್ಬಂದಿಗೆ ಈಗ ಅಂತಿಮ ಹಂತದ ಟ್ರೈನಿಂಗು ನಡೀತಾ ಇದೆ, ತರಬೇತಿ ನಡೀತಾ ಇದೆ. ಇವತ್ತು 24 ಗಂಟೆ ಮೊದಲು ರ್ಯಾಂಡಮೈಸೇಷನ್ ಮಾಡಬೇಕು. ಸೆಕೆಂಡ್ ರ್ಯಾಂಡಮೈಸೇಷನ್ ಇನ್ ದಿ ಪ್ರೆಸೆನ್ಸ್ ಆಫ್ ಅಬ್ಸರ್ವರ್ ಅಂತ ಕರೀತಾರೆ. ಅದು ಈಗ ನಾವು ಮಾಡೋದಿದ್ದೀವಿ. ನಾಳೆ ಬೆಳಗ್ಗೆಗೆ 5 ಗಂಟೆಗೆ ಥರ್ಡ್ ರ್ಯಾಂಡಮೈಸೇಷನ್ ಅಂತ ಮಾಡ್ತೀವಿ. ಅಂದರೆ ಯಾವ ಟೇಬಲಿಗೆ ಯಾರು ಟೀಮ್ ಹೋಗೋದು ಅಂತಕ್ಕಂಥದ್ದು ಮಾಡ್ತಾರೆ. ಸೊ ಮತ್ತು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಮೊದಲನೇ ಬಾರಿಗೆ ಈ ಸಾರಿ ಎಲೆಕ್ಷನ್ ಕಮಿಷನು ಒಂದು ಮೊಬೈಲ್ ಆ್ಯಪಲ್ಲೇ ಪಾಸ್ಗಳನ್ನು ಕ್ಯಾಂಡಿಡೇಟ್ಗಳಿಗೆ, ಕ್ಯಾಂಡಿಡೇಟ್ ಏಜೆಂಟ್ಸ್ಗಳಿಗೆ ಮತ್ತು ಚುನಾವಣಾ ಸಿಬ್ಬಂದಿಗೆ ಡಿಜಿಟಲ್ ID ಕಾರ್ಡನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಮತ್ತು CCTVಗಳನ್ನು ಪ್ರತಿ ಟೇಬಲ್ಗೂ CCTV ಹಾಕಿದ್ದೀವಿ. ಪ್ರತಿಯೊಬ್ಬರ ಪ್ರವೇಶ ಮತ್ತು ನಿರ್ಗಮನ ನಾವು ನೋಡೋದಕ್ಕೂ ಕೂಡ ನಾವು CCTVಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಎಲ್ಲ ಚುನಾವಣಾ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಕೂಡ ನಾವು ತಿಂಡಿ, ಊಟದ ವ್ಯವಸ್ಥೆಯನ್ನು ಒಳಗಡೆ ಮಾಡಿದ್ದೀವಿ. ಚುನಾವಣಾ ಮತ ಎಣಿಕೆ ಮುಗಿಯೋವರೆಗೂ ಕೂಡ ಯಾರನ್ನು ನಾವು ಹೊರಗಡೆ ಕಳಿಸೋದಿಲ್ಲ. ಮತ್ತು ಪಬ್ಲಿಕ್ ಅನೌನ್ಸ್ ಸಿಸ್ಟಮನ್ನು ಕೂಡ ಮಾಡಿದ್ದೀವಿ. ಜನರಿಗೆ ನಾವು ಬಸ್ ಸ್ಟ್ಯಾಂಡ್ವರೆಗೂ ಕೇಳೋಷ್ಟು ಧ್ವನಿವರ್ಧಕವನ್ನು ಅಳವಡಿಸಿದ್ದೀವಿ. 8 ಗಂಟೆಗೆ ನಮ್ಮ ಅಂಚೆ ಮತ ಎಣಿಕೆಯನ್ನು ನಾವು ಮಾಡ್ತೇವೆ. 8:15 ಗಂಟೆ ಶಾರ್ಪ್ 8:15 ಗಂಟೆಗೆ BU ಅದನ್ನು ನಾವು ಮತ ಎಣಿಕೆಯನ್ನು ನಾವು ಮಾಡೋದಿದ್ದೇವೆ. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆ ಆಗೋ ಮೊದಲು, ಚುನಾವಣೆ ಆದಾಗ, ಚುನಾವಣೆ ಆದ ನಂತರ ಕೂಡ ಸುದ್ದಿಯಲ್ಲಿದ್ದಂತಹ ಕ್ಷೇತ್ರ ಅಂತಂದ್ರೆ ಅದು ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ. ಸದ್ಯಕ್ಕೆ ಎಲ್ಲರ ಚಿತ್ತ ದಾವಣಗೆರೆ ಅತ್ತ ಅನ್ನೋ ರೀತಿ ಇದೆ. ಅಲ್ಲಿ ಈಗ ಎಲೆಕ್ಷನ್ ರಿಸಲ್ಟ್ ನಾಳೆ ಅನೌನ್ಸ್ ಆಗುತ್ತಲ್ಲ, ಯಾವ ರೀತಿ ಮತ ಎಣಿಕೆಗೆ ಸಿದ್ಧತೆಗಳು, ತಯಾರಿಗಳು ಆಗ್ತಾ ಇದೆ? ಧನುಶ್ರೀ, ಏನು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಈಗ ನಾಳೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೇಕಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಯಿಂದನೇ ಏನು ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಈಗಾಗಲೇ ಏನು ಅಲ್ಲಿ ಬರ್ತಕ್ಕಂತ ಸಿಬ್ಬಂದಿಗಳಿಗೆ ಕೊನೆ ಹಂತದ ಒಂದು ಏನು ಮತ ಎಣಿಕೆಯ ಒಂದು ಟ್ರೈನಿಂಗ್ ಅನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ಅವರ ಕಚೇರಿಯಲ್ಲಿ ಈಗಾಗಲೇ ತರಬೇತಿಯನ್ನ ನೀಡ್ತಿರುವಂತದ್ದು. ಏನು ಬೆಳಗ್ಗೆ 8 ಗಂಟೆಗೆ ಅಂಚೆ ಮತದಾನ ಎಣಿಕೆ ಆರಂಭ ಆಗುತ್ತೆ. ಏನು 290 ಅಂಚೆ ಮತದಾನಗಳಿರುವಂತದ್ದು. ಅದಾದ ಬಳಿಕ ಶಾರ್ಪ್ ಆಗಿ 8:30ಕ್ಕೆ EVM ಯಂತ್ರವನ್ನು ಓಪನ್ ಮಾಡಿ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಈಗ ಇದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಚುನಾವಣಾ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಮತ್ತು ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಕೂಡ 14 ಟೇಬಲ್ಗಳಿರುತ್ತೆ. ಅದಲ್ಲದೆ 14 ರೌಂಡ್ ಕೂಡ ಮತ ಒಂದು ಎಣಿಕೆ ಕಾರ್ಯ ಇರುತ್ತೆ. ಪ್ರತಿ ಟೇಬಲ್ ಕೂಡ 3 ಒಂದು ಅಧಿಕಾರಿಗಳು ಮತ್ತೆ ಓರ್ವ ಅಬ್ಸರ್ವರ್ ಕೂಡ ಒಟ್ಟು ಒಂದು ಟೇಬಲ್ಗೆ 4 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಪ್ರತಿಯೊಂದು ಟೇಬಲ್ ಕೂಡ CC ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಭದ್ರತೆಗಳಿಂದ ಈಗಾಗಲೇ ಏನು ದಾವಣಗೆರೆಯಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಈಗ ಮಾಡ್ಕೊಂಡಿರೋದು. ಅದರಲ್ಲೂ ಕೂಡ ಏನು 2,31,000 ಮತದಾರರಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಈಗಾಗಲೇ ಏನು ಮತದಾನ ಮಾಡಿರುವಂತದ್ದು 1,58,000 ಈಗ ಏನು ಮತದಾರರು ಮತದಾನವನ್ನ ಮಾಡಿರುವಂತದ್ದು. ಈಗ ಎಲ್ಲೂ ಕೂಡ ಈಗ ನಾಳೆ ಏನು ಯಾರ ಅಭ್ಯರ್ಥಿಯ ಗೆಲುವು ಆಗುತ್ತೆ ಅನ್ನೋದನ್ನ ಕಾತುರದಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ಅಭ್ಯರ್ಥಿಗಳು ಕೂಡ ನಾನ್ ಗೆಲ್ತೀನಿ ಅಂತ ಈಗಾಗಲೇ ಹೇಳ್ಕೊಂತ ಓಡಾಡ್ತಾ ಇದಾರೆ. ಅದಲ್ಲೇ ಕೂಡ ನಾಳೆ ಏನು 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ ಧನುಶ್ರೀ.
ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ಎಲ್ಲಾ ರೀತಿಯ ಸಕಲ ರೀತಿಯ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಅಂತಿಮ ಹಂತದ ತರಬೇತಿಯನ್ನು ಕೂಡ ಮತ ಎಣಿಕೆ ಮಾಡುವಂತಹ ಸಿಬ್ಬಂದಿಗಳಿಗೆ ಕೊಡಲಾಗುತ್ತೆ. ಅಂಚೆ ಮತ ಎಣಿಕೆ ಇರಬಹುದು, ಅದರ ಜೊತೆಗೆ EVM ವೋಟಿಂಗ್ ಸೆಕ್ಟರ್ ಏನಿದೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈಗ ತರಬೇತಿ ಕೊಡುವಂತಹ ಕೆಲಸ ಆಗಿದೆ. ಬಾಗಲಕೋಟೆಯಲ್ಲಿ ಯಾವ ರೀತಿ ತಯಾರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಯಾವ ರೀತಿ ಅಂತಿಮ ಹಂತದ ತರಬೇತಿಗಳು ಆಗ್ತಾ ಇದೆ, ಜೊತೆಗೆ ಭದ್ರತೆ ಯಾವ ರೀತಿ ಕೊಟ್ಟಿದ್ದಾರೆ? ಧನುಶ್ರೀ, ನಾಳೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗುತ್ತೆ. ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ 1,78,000 ಮತದಾರರು ತಮ್ಮ ಮತವನ್ನ ಚಲಾಯಿಸಿರುವಂತದ್ದು. ಅದ್ರ ಜೊತೆಗೆ 270 ಅಂಚೆ ಮತಗಳು ಬಂದಿರುವಂತದ್ದು. ಈ ಎಲ್ಲಾ ಮತ ಎಣಿಕೆಗಳು ನಾಳೆ ಬೆಳಗ್ಗೆಯಿಂದನೇ ಆರಂಭ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ. ಅದಾದ ಬಳಿಕ ಮೊದಲಿಗೆ ಅಂಚೆ ಮತಗಳನ್ನ ಮತ ಎಣಿಕೆ ಮಾಡಿ ಅದಾದ ಬಳಿಕ EVM ಯಂತ್ರಗಳಿರ್ತಕ್ಕಂತಹ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಈ ಒಂದು ಮತ ಎಣಿಕೆ ಕಾರ್ಯಕ್ಕೆ ಬೇಕಾದಂತೆ ಸಿದ್ಧತೆಗಳು ಬೇಕಾದಂತೆ ಇದೀಗ 63 ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು. ಒಟ್ಟು 14 ಟೇಬಲ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆಗೇನೆ 23 ಸುತ್ತಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯೋದ್ರಿಂದಾಗಿ ಸುಮಾರು 12 ಗಂಟೆ 12:30ವರೆಗೆ ಈ ಒಂದು ಮತ ಎಣಿಕೆ ಕಾರ್ಯ ನಡೀಲಿಕ್ಕಿದೆ. ಅಲ್ಲಿವರೆಗೆ ಒಂದು ನಿರ್ದಿಷ್ಟವಾದ ಒಂದು ಫಲಿತಾಂಶ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ. ಇನ್ನು ಈ ಮತ ಎಣಿಕೆ ಕಾರ್ಯಕ್ಕೆ ಬೇಕಾದಂತೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗದ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂತಹ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಒಂದು ಮತ ಎಣಿಕೆ ಕಾರ್ಯ ನಡೆಯೋದ್ರಿಂದಾಗಿ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರುವಂತದ್ದು. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಿದ್ದಾರೆ. ಆ ಒಂದು ಆವರಣದಲ್ಲಿ ಯಾರಿಗೂ ಕೂಡ ಒಳಗಡೆ ಅನುಮತಿ ಇಲ್ಲದೆ ಹೋಗದಂತೆ ಭದ್ರತೆಯನ್ನ ಒದಗಿಸಿರುವಂತದ್ದು. ಬೆಳಿಗ್ಗೆ 6:30 ಗಂಟೆಗೆನೆ ಅಷ್ಟೊತ್ತಿಗೆನೆ ಅಲ್ಲಿ ಇರ್ತಕ್ಕಂಥ ಮತ ಎಣಿಕೆ ಕೇಂದ್ರದಲ್ಲಿ ಇರಬೇಕಾದಂತಹ ಎರಡೂ ಪಕ್ಷಗಳ ಏಜೆಂಟ್ಗಳೇನಿದ್ದಾರೆ ಅವರು ತಮ್ಮ ID ಕಾರ್ಡ್ ಗಳನ್ನ ತೋರಿಸಿ ಅಲ್ಲಿ ಒಳಗಡೆ ಹೋಗ್ಬೇಕಾಗಿರುತ್ತೆ. ಈ 6 ಗಂಟೆ ನಂತರ ಬಂದಂತವರಿಗೆ ಅಲ್ಲಿ ಒಳಗಡೆ ಪ್ರವೇಶ ಇರೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಇನ್ನು ಮತ ಎಣಿಕೆ ಕಾರ್ಯಕ್ಕೆ ನೇಮಕಗೊಂಡಿರುವಂತಹ ಸಿಬ್ಬಂದಿಗಳಿಗೆ ಕೊನೆ ಹಂತದ ತರಬೇತಿಯನ್ನು ಕೂಡ ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ಚುನಾವಣೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳು ಸದ್ಯಕ್ಕೆ ಈಗ ಆಗಿರೋದ್ರಿಂದಾಗಿ ನಾಳೆ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿ 8 ಗಂಟೆ ಅಷ್ಟೊತ್ತಿಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.